ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಬೆಳಿಗ್ಗೆ ನಾವು ಬಂದಿದ್ದೇವೆ ಇಲ್ಲಿ ಸೊಸೈಟಿಯಲ್ಲಿರುವ ನಮ್ಮ ಸ್ವಿಮ್ಮಿಂಗ್ ಪೂಲ್ಗೆ. ನೋಡಿ, ಫ್ಯಾಮಿಲಿ ಸ್ವಿಮ್ಮಿಂಗ್ ಡೇ ಇದೆ ಇವತ್ತು. ಸೊ ಎಲ್ಲರೂ ಬಂದಿದ್ದೇವೆ. ತುಂಬ ಸೆಕೆ ಇದೆ ಅಲ್ವಾ. ಹೊರಗೆ ವಾಟರ್ ಪಾರ್ಕ್ ಎಲ್ಲ ಹೋಗಿದ್ರೆ ಡೇ ತುಂಬ ಇದು ಸನ್ಬರ್ನ್ ಎಲ್ಲ ಆಗುತ್ತೆ. ವಾಟರ್ ಕೂಡ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲಿನ ಸೊಸೈಟಿಲಿರುವ ಸ್ವಿಮ್ಮಿಂಗ್ ಪೂಲ್ಗೆ ಬೆಳಿಗ್ಗೆನೇ ಬಂದಿದ್ದೇವೆ. ಯಾಕಂದರೆ ಕೂಲ್ ಇರುತ್ತೆ ಅಲ್ಲ. ಸೊ ಮತ್ತು ಜನ ಕೂಡ ಯಾರು ಜಾಸ್ತಿ ಇರಲ್ಲ. ಡೇ ಟೈಮಲ್ಲಾದರೆ ಜನ ಇರ್ತಾರೆ. ಹಾಗೆ ಬಂದಿದ್ದೇವೆ, ಚೆನ್ನಾಗಿ ಅನಿಸುತ್ತೆ ಅಂತ. ಆಮೇಲೆ ನೀರು ಕೂಡ ಬಿಸಿಯಾಗಿರುತ್ತೆ ಮಧ್ಯಾಹ್ನ ಎಲ್ಲ ಬಿಸಿಲಿಗೆ. ಮತ್ತು ಬಿಸಿಲಿಂದ ಸನ್ಬರ್ನ್ ಕೂಡ ಆಗುತ್ತೆ, ಟ್ಯಾನಿಂಗ್ ಆಗುತ್ತೆ. ಮಕ್ಕಳಿಗೆಲ್ಲ ಮಾರ್ನಿಂಗೇ ಮಾಡಬೇಕು ಸ್ವಿಮ್ಮಿಂಗ್ ಅಂತ ಇತ್ತು ಅಂತ ನಾವು ಬಂದ್ವಿ. ನಾವು ಕೂಡ ಸ್ವಲ್ಪ ಹಾಗೆ ವಾಟರಲ್ಲಿ ರಿಲ್ಯಾಕ್ಸ್ ಆಗಿ ಇರುವ ಅಂತ. ಮಕ್ಕಳಿಗೆ ತುಂಬ ಖುಷಿ ಮಾಡೋದಕ್ಕೆಲ್ಲ ಹೀಗೆ ಸ್ವಿಮ್ಮಿಂಗ್ ಮಾಡೋಕ್ಕೆ. ಸೊ ಚೆನ್ನಾಗಿತ್ತು. ವೆದರ್ ಕೂಡ ಮಾರ್ನಿಂಗ್ ಚೆನ್ನಾಗಿರುತ್ತೆ, ಕೂಲಾಗಿರುತ್ತಲ್ಲ. ಇಲ್ಲಾಂದರೆ ತುಂಬ ಸೆಕೆ ಇದೆ. ಮತ್ತು ನೀರಲ್ಲಿ ಸ್ವಿಮ್ಮಿಂಗ್ ಮಾಡಿದ್ರಿಂದ ಮನಸ್ಸು ಕೂಡ ಫ್ರೆಶ್ ಆಗುತ್ತೆ. ನಾವು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗುವ ಅಂದ್ಕೊಂಡಿದ್ದೇವೆ. ನೋಡುವ ಎಂತ ಆಗುತ್ತೆ ಅಂತ ನೋಡಿ. ನಾನು ಟ್ರೈ ಮಾಡ್ತಾಯಿದ್ದೇನೆ. ನೀರಲ್ಲಿ ಹೋದ ಕೂಡಲೇ ತುಂಬಾ ಚಳಿ ಇತ್ತು. ಹೇಗೆ ನಡುಗ್ತಾ ಇದ್ದೆ ನಾನು. ಸೆಕೆ ಇದ್ದರೂ ಕೂಡ ಇದು ಬೆಳಿಗ್ಗೆ ಅಲ್ವಾ, ಸೊ ಕೂಲಾಗಿತ್ತು ತುಂಬಾ ನೀರು. ಟ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಮುಳುಗಿ ಏಳುವ ಅಂತ. ಆದರೆ ನನಗೆ ಅಷ್ಟು ಧೈರ್ಯ ಬರ್ತಾ ಇಲ್ಲ. ಸೊ ಸ್ಲೋಲಿ ಹೋಗ್ತಾ ಇದ್ದೇನೆ. ಹೀಗೆ ನೀರಲ್ಲಿ ಇರೋದರಿಂದ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಮಾಡೋದ್ರಿಂದ ವೇಟ್ ಲಾಸ್ ಮಾಡ್ಬೋದು. ಆದರೆ ನನಗೆ ಸ್ವಿಮ್ಮಿಂಗ್ ಬರಲ್ಲ. ಮತ್ತು ಮಾಡುವ ಧೈರ್ಯ ಕೂಡ ಇಲ್ಲ. ನೀರಲ್ಲಿ ಒಳಗಡೆ ಹೋದ ಕೂಡಲೇ ಒಮ್ಮೆಲೆ ಉಸಿರುಗಟ್ಟದಂಗೆ ಆಗುತ್ತೆ. ಸೊ ಮೊದಲೇ ಹೆದರ್ಕೊಳ್ತೀವಲ್ಲ, ಅದಕ್ಕಾಗುತ್ತೆ. ಟ್ರೈ ಮಾಡಿದರೆ ಎಲ್ಲ ಆಗುತ್ತೆ, ಆದರೆ ಮಾಡಬೇಕು ಅಷ್ಟೇ. ನೋಡಿ, ನೀರಲ್ಲೇ ಕಷ್ಟಪಟ್ಟು ಹೋಗ್ತಾ ಇದ್ದೇನೆ. ಸ್ವಲ್ಪ ಅಂದರೆ ಎಲ್ಲ ಹಸಿಯಾಗಿ ಆದಮೇಲೆ ಆಗಲ್ಲ. ಆದರೆ ನನಗೆ ತುಂಬಾ ಹೀಗೆ ನಡುಗು ಬರ್ತಾಯಿತ್ತು, ಅಷ್ಟು ಕೋಲ್ಡ್ ಇತ್ತು ನೀರು. ಮಧ್ಯಾಹ್ನ ಇದ್ದರೆ ಆ ಥರ ಇರಲ್ಲ, ಅದು ಅರ್ಲಿ ಮಾರ್ನಿಂಗ್ ಇತ್ತಲ್ಲ, ಅದಕ್ಕೆ ಆ ಥರ. ಮತ್ತು ಮಕ್ಕಳಿಗೆ ಏನು ಅನ್ನಿಸ್ತಾ ಇಲ್ಲ ನೋಡಿ, ತುಂಬ ನೀರಿನ ಹಾಗೆ ಈಜಾಡ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಮುಳುಗಿ ಒದ್ದೆ ಆಗ್ತಾ ಇದ್ದೇನೆ ನಾನು. ಇದು ಸಣ್ಣ ಪೂಲಲ್ಲಿ, ದೊಡ್ಡದು ಹೆದರಿಕೆ ಬಂತು ನನಗೆ, ಅದಕ್ಕೆ ಆ ಕಡೆ ಹೋಗಿಲ್ಲ. ಆದರೆ ಚೆನ್ನಾಗಿ ಅನ್ನಿಸ್ತಾ ಇತ್ತು, ರಿಲ್ಯಾಕ್ಸ್ ಅನ್ನಿಸ್ತಾ ಇತ್ತು. ಕೂಲ್ ಅನುಭವ. ಬೆಳಗ್ಗೆ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ಸ್ವಲ್ಪ ವಾಟರ್ ಫನ್ ಮಾಡ್ತಾ ಇದ್ವಿ ನಾವು ಕೂಡ ನೋಡಿ. ಮತ್ತು ಸ್ವಿಮ್ಮಿಂಗ್ ಮಾಡುತ್ತಾ ಇದ್ರಲ್ಲ, ನಾವು ಅಲ್ಲಿ ನಿಂತಿದ್ವಿ. ಅವ್ರದ್ದು ನೋಡಿ, ನೀರಿಂದ ಹೀಗೆ ಈ ಥರ ಆಯಿತು.
ಈ ಥರ ಚೆನ್ನಾಗಿ ಇವರು ಉಲ್ಟಾ ಸೀದಾ ಎಲ್ಲ ಥರದ್ದು ಸ್ವಿಮ್ಮಿಂಗ್ ಮಾಡ್ತಾರೆ ಮಕ್ಕಳು ಮಾತ್ರ. ನಮಗೆ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ, ಆದರೆ ಮಾಡೋಕ್ಕಾಗಲ್ಲ. ಕ್ಲಾಸ್ ಕೂಡ ಹಚ್ಚಿದ್ರು ಕೂಡ ಆಗಲಿಲ್ಲ ಮಾಡೋಕ್ಕೆ. ಸೊ ಅದಕ್ಕೆ ಸುಮ್ಮನೆ ನೀರಲ್ಲಿ ವಾಟರ್ ಯೋಗ ಅದು ಕೂಡ ಎಲ್ಲ ಮಾಡಬೇಕು, ಚೆನ್ನಾಗಿರುತ್ತೆ ಹೆಲ್ತ್ಗೆ ಕೂಡ. ಮಾಡೋಕ್ಕೂ ಕೂಡ ಬರಬೇಕು ಅಲ್ವಾ. ಸೊ ನಾವು ಕೂಡ ಮಕ್ಕಳ ಜೊತೆ ಹಾಗೆ ಸ್ವಲ್ಪ ನೀರಲ್ಲಿ ಟೈಮ್ ಸ್ಪೆಂಡ್ ಮಾಡುವ ಅಂತ ಬಂದಿದ್ದು. ಇವತ್ತಿನ ಈ ದಿನ ಚೆನ್ನಾಗಿತ್ತು, ಕೂಲ್ ಡೇ ಇತ್ತು. ಒಂದು ಸಾರಿ ನೀರಲ್ಲಿ ಹೋದ್ಮೇಲೆ ಮುಗಿದೋಯ್ತು, ಮತ್ತೆ ಏನಿದೆ ಪ್ರಾಬ್ಲಮ್ ಇರಲ್ಲ. ನೀರು ಕೂಡ ಫ್ರೆಶ್ ತುಂಬಿರ್ತಾರೆ ಡೈಲಿ. ನೋಡಿ, ನಮಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಹೇಗೆ ಮಾಡಬೇಕು ಅಂತ. ನಾವು ಹೆದರ್ಕೊಂಡೇ ಮಾಡಲ್ಲ, ಆದರೆ ಆಗಿಲ್ಲ ಆ ಥರ. ಸ್ವಲ್ಪ ಎಕ್ಸಸೈಸ್ ಥರ ಮಾಡ್ತಾ ಇದ್ದೀವಿ. ಮತ್ತು ನೀರು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಕ್ಲೀನಾಗಿದೆ. ಡೈಲಿ ಚೇಂಜ್ ಮಾಡ್ತಾರೆ ನೀರು ಕೂಡ, ಮತ್ತು ಕ್ಲೀನಿಂಗ್ ಆಗುತ್ತೆ. ಮಾರ್ನಿಂಗ್ ಎಲ್ಲ ಅದೇ ಮಾಡ್ತಾರೆ, ಅವ್ರದ್ದು ಒಂದು ಫಿಕ್ಸ್ ಟೈಮ್ ಇರುತ್ತೆ. ಆಫ್ಟರ್ 11 ಮಾಡ್ತಾರೆ. ಮತ್ತು ಮಹಿಳೆಯರಿಗೆ, ಮಕ್ಕಳಿಗೆ ಬೇರೆ ಬೇರೆ ಟೈಮ್ ಇರುತ್ತೆ, ಗಂಡಸರಿಗೆ ಎಲ್ಲ. ಇವಾಗ ಮಾರ್ನಿಂಗ್ ಮಕ್ಕಳ ಜೊತೆ ನಾವು ಬಂದಿದ್ದೇವೆ, ಇವತ್ತು ಜಾಸ್ತಿ ಇಲ್ಲ. ಇವಾಗ ಸ್ವಲ್ಪ 10 ಗಂಟೆ ನಂತರ ಬರ್ತಾರೆ, ನಾವು ಬೆಳಗ್ಗೆ ಬೇಗ ಬಂದಿದ್ದು. ನಾವು ವಾಟರಲ್ಲಿ ವಾಕಿಂಗ್ ಮಾಡ್ತಾ ಇದ್ದೇವೆ, ಹೀಗೆ ರಿಲ್ಯಾಕ್ಸ್ ಆಗೋಕ್ಕೆ. ಚಿಕ್ಕ ಮಕ್ಕಳ ಥರ ಎಂಜಾಯ್ ಮಾಡೋದ್ರಿಂದನೂ ಕೂಡ ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ ಅಲ್ವ. ನೋಡಿ, ವಾಟರ್ ಯೋಗ ಮಾಡ್ತಾರೆ, ಹಾಗೆ ನಾವು ವಾಟರ್ ವಾಕಿಂಗ್ ಮಾಡ್ತಾ ಇದ್ದೇವೆ. ವಾಟರಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಸ್ವಲ್ಪ ಹೀಗೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಮಾಡ್ತಾ ಇರೋದು. ನೋಡಿ, ಈ ಥರ ನಮಗಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವರಿಗೆಲ್ಲ ಪ್ರಾಕ್ಟೀಸ್ ಇದೆ, ಮಾಡ್ತಾರೆ ಮತ್ತು ತುಂಬ ಎಂಜಾಯ್ ಮಾಡ್ತಾರೆ. ಸಾಕು ಬನ್ನಿ ಅಂದರೂ ಕೂಡ ಬರಲ್ಲ ಹೊರಗಡೆ ಸ್ವಿಮ್ಮಿಂಗ್ ಪೂಲಿಂದ. ನೀರಲ್ಲಿ ಇರಬೇಕಾದ್ರೆ ಗೊತ್ತಾಗಲ್ಲ, ಆದರೆ ನೀರಲ್ಲಿ ಜಾಸ್ತಿ ಹೊತ್ತು ಇದ್ದು ಮೇಲ್ಗಡೆ ಬಂದಾಗ ಬಾಡಿ ಎಲ್ಲ ಹೆವಿ ಅನ್ನಿಸ್ದಂಗೆ ಆಗುತ್ತೆ. ವಾಟರ್ ಪಾರ್ಕಿಗೆಲ್ಲ ಹೋದಾಗೆಲ್ಲ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದಲ್ಲ. ಸೊ ಆ ಥರ ಆಗುತ್ತೆ, ರಿಲ್ಯಾಕ್ಸ್ ಕೂಡ ಆಗುತ್ತೆ. ಟಯರ್ಡ್ನೆಸ್ಸು ಕೂಡ ನೀರಲ್ಲಿದ್ದಾಗ ಗೊತ್ತಾಗಲ್ಲ, ಹೊರಗಡೆ ಬಂದಮೇಲೆ ಟಯರ್ಡ್ ಕೂಡ ಅನಿಸುತ್ತೆ. ಹಾಗೆ ರಿಫ್ರೆಶಿಂಗ್ ಇರುತ್ತೆ. ಹೀಗೆ ಚೆನ್ನಾಗಿ ಈ ದಿನ ಹೋಯಿತು. ನೀವು ಕೂಡ ಸ್ವಿಮ್ಮಿಂಗ್ ಮಾಡ್ತೀರಾ? ಹೇಗೆ ಅನ್ನಿಸ್ತು ಈ ವಿಡಿಯೋ ನೋಡಿ ನಿಮಗೆ ಅಂತ ಕಮೆಂಟು ಮಾಡಿ, ಮತ್ತು ಲೈಕ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಕೂಡ ಸ್ವಲ್ಪ ಹೊತ್ತು ಹೀಗೆ ನೀರಲ್ಲಿ ಇದ್ದು ಮತ್ತು ಮನೆ ಕಡೆಗೆ ಹೋಗೋದು ಅಂತ ಡಿಸೈಡ್ ಮಾಡಿದ್ವಿ. ಅಂದರೂ ಮಕ್ಕಳು ಬರ್ತಾನೇ ಇಲ್ಲ. ಇಲ್ಲಿ ಎಲ್ಲ ಕೂತಿದ್ದೇವೆ ಇಲ್ಲಿ. ಇವ್ರದ್ದು ಸ್ವಿಮ್ಮಿಂಗ್ ಮುಗಿಯೋದೇ ಇಲ್ಲ, ಇವರಿಗೆ ಬಿಟ್ಟರೆ ಹೀಗೆ ಮಾಡ್ತಾನೇ ಇರ್ತಾರೆ. ಸೊ ಹಾಲಿಡೇಸ್ ಇದ್ದಾಗ ಬರ್ತಾರೆ, ಚೆನ್ನಾಗಿರುತ್ತೆ. ಮುಗೀತು, ಕೊನೆಗೂ ಹೊರಗಡೆ ಬಂದರು. ಮತ್ತೆ ಶವರ್ ತಗೊಂಡು ಇವಾಗ ಮತ್ತೆ ಮನೆಗೆ ಹೋಗೋದು. ಸ್ಟಾರ್ಟಿಂಗ್ ಬಂದ ಕೂಡಲೇ ಶವರ್ ತೊಗೊಂಡೆ, ಆವಾಗಲೇ ಸಾಕಾಗೋಯ್ತು ನನಗೆ. ಅದು ಚಿಲ್ ವಾಟರ್ ಇತ್ತು ಫುಲ್ಲು. ಅದರ ನಂತರ ನಡುಗೋದೇ ಶುರು ಆಯಿತು ನನಗೆ. ಆದರೆ ನೀರಲ್ಲಿ ಹೋದ್ಮೇಲೆ ಆಮೇಲೆ ಸ್ವಲ್ಪ ಹೊತ್ತಿಗೆ ಸರಿ ಹೋಯಿತು. ಇವತ್ತಿನ ಸ್ವಿಮ್ಮಿಂಗ್ ಡೇ ಎಲ್ಲರದು ಚೆನ್ನಾಗಿತ್ತು. ಅಮ್ಮ ಒಬ್ಬರು ಬಿಟ್ಟು ಎಲ್ಲರೂ ನಾವು ನೀರಲ್ಲಿ ಹೋಗಿದ್ದು. ಮತ್ತು ಇವಾಗ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕು, ಸ್ನಾನ ಎಲ್ಲ ಮಾಡಿ
ಸ್ವಿಮ್ಮಿಂಗ್ ಆದಮೇಲೆ ಕೂಡ ಮತ್ತೆ ಸ್ನಾನ ಮಾಡಬೇಕಾಗುತ್ತೆಲ್ಲ. ಮೊದಲು ಕೂಡ ಶವರ್ ಇಲ್ಲಿ ತೊಗೊಂಡ್ರು ಈ ಥರದ್ದು. ಮನೆಗೆ ಹೋಗಿ ಮತ್ತೊಮ್ಮೆ ಮಾಡ್ತಾರೆ. ಫುಲ್ಲು ಕ್ಲೋರಿನೆಲ್ಲ ವಾಟರ್ ಇರುತ್ತಲ್ಲ ಅದಕ್ಕಾಗಿ ತೊಗೋಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗನ್ನಿಸ್ತು ಅಂತ. ಇವಾಗ ನಾವು ಹೋಗ್ತಾ ಇರೋದು ಮನೆ ಕಡೆಗೆ. ಮತ್ತು ಇಂಥ ನನ್ನ ಫ್ಯಾಮಿಲಿಯ ವ್ಲಾಗ್ಗಳನ್ನು ಶೇರ್ ಮಾಡ್ತೀನಿ, ನೋಡ್ತಾ ಇರಿ ವಿಡಿಯೋಸ್ಗಳನ್ನು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತ. ಇದರಿಂದ ನಾನು ಹಾಕುವ ವಿಡಿಯೋಗಳು ನಿಮಗೆ ಸಿಗುತ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.